ಹಾಯ್ ಡಿಯಾ. ಆಫೀಸ್ ಕ್ಲೋಸ್ ಮಾಡ್ಬಿಟ್ಯಾ? ಮಾಡಾಯ್ತು. ಇವಾಗ ಎಲ್ಲಿದ್ಯಾ? ಅದೇ ಹೇಳಿದ್ನಲ್ಲ, ಚನ್ನಪಟ್ಟಣ ತನಕ ಹೋಗ್ತಿದ್ದೀನಿ ಅಂತ. ಬರ್ತಾ ಬರ್ತಾ ನೀನು ತುಂಬಾ ಸಿನ್ಸಿಯರ್ ಆಗ್ಬಿಟ್ಟಿದ್ಯಾ. ಆಫ್ಟರ್ ಯುವರ್ ಮ್ಯಾರೇಜ್ ಯು ಚೇಂಜ್ ಸೋ ಮಚ್. ಚೆಂಗಲ್ಪಟ್ವರೆಗೆ ನೀನು ಹೋಗ್ಬೇಕಂತ ವೈಫ್ ಹತ್ರ ಹೇಳಿದ್ಯಾ? ಇಲ್ಲಿ ನೋಡು, ಇದ್ರ ಬಗ್ಗೆ ಮಾತಾಡಲ್ಲ ಅಂತ ನಿನ್ನೆ ಪ್ರಾಮಿಸ್ ಮಾಡಿದ್ಯಾ. ಮತ್ತೆ ಮತ್ತೆ ಇದ್ರ ಬಗ್ಗೆ ಟಾರ್ಚರ್ ಮಾಡ್ತಾ ಇದೀಯಾ. ನಾನು ಹೇಳೋದನ್ನ ಸರಿಯಾಗಿ ತಿಳ್ಕೊ. ನೀನ್ ಹಿಂಗ ಅನ್ನೋ ಅಷ್ಟರಲ್ಲಿ ನಾನು ನಿನ್ ಕಾಲಕ್ಕೆ ಬೀಳ್ತೀನಿ. ಆದ್ರೆ ಕಾರ್ ತಿರ್ಗ್ಸು. ಏನು? ನೀನೇ ಹೇಳಿದ್ಯಲ್ವಾ ಈಗಂದ್ರೆ ಬರ್ತೀಯಂತ. ಬಾ, ನಾನು ಈವ್ನಿಂಗ್ ಬೇಗ ಮುಗಿಸ್ ಬರ್ತೀನಿ. ಇನ್ಮೇಲೆ ನಿನ್ ಜೊತೆ ಮಾತಾಡಲ್ಲ. ಹೇ ಸೋಫಿ, ಬಾಯ್. ಹಾ ಹೇಳೋ. ನೋವಾದಾಗ ಬೇರೆಯವ್ರ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನನ್ನ ಒಬ್ಳು ಯಾಮಾರಿಸ್ಬಿಟ್ಲು. ನನಗೆ ಎಷ್ಟು ನೋವುತ್ತೋ ಅದೇ ಥರನೇ ನಿನಗೂ ನೋವಾಗಿರುತ್ತಲ್ಲ. ನಿನಗೆ ತುಂಬ ಕಷ್ಟ ಕೊಟ್ಬಿಟ್ಟೆ ಅಲ್ಲ. ನೋಡ್ಬಾರ್ದಲ್ಲ, ನೋಡ್ಬಿಟ್ಟಿಯಲ್ಲ. ಪಾಪಿ, ಕೊನೆ ತನಕ ನಿನ್ ಜೊತೆ ಪ್ರೀತಿಯಿಂದಿರ್ಲಿಲ್ಲ. ಅದೇ ನಾನ್ ಮಾಡಿದ ಪಾಪ. ಈ ಪಾಪನ ನಾನೇ ಹೊರಬೇಕು. ಹೋಗು, ನೀ ಹೋಗು. ನೀನಾದ್ರೂ ಸಂತೋಷವಾಗಿರು.
ದೇವ್ರ ಹತ್ರ ಏನೂ ಕೇಳ್ಕೊಂಡಿಲ್ಲ, ಆದ್ರೆ ಇವಾಗ ಕೇಳ್ಬೇಕು ಅನಿಸ್ತಿದೆ. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅಲೆಕ್ಸ್, ಹೇಮ್ಮ, ನಿನ್ನ ಬಿಟ್ಟು ನನ್ನಿಂದ ಇರಕ್ಕಾಗಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ಬದಲಾಗ್ತೀನಿ. ಚಾನ್ಸ್ ಕೊಡು, ನಾನು ಬದಲಾಗ್ತೀನಿ. ನಾವಿಬ್ಬರು ಆ ದಿನ ಮೀಟ್ ಆದಾಗ 2 ಮಕ್ಕಳಿನ ಥರನೇ ಮೀಟ್ ಆದ್ವಿ. ನಾನು ನಿನಗೆ ಡ್ಯಾಶ್ ಮಾಡಿದ್ದೆ. ಆಮೇಲೆ ಮನಸ್ಸಿಗೆ ಕಷ್ಟ ಆಗಿ ನಾನು ಬಂದು ನಿನ್ನ ನೋಡಿಕೊಂಡೆ. ನಾನು ನಿನಗಾಗಿ ಅಡುಗೆ ಮಾಡಿದ್ದೀನಿ. ನೀನು ನಿಮ್ಮ ಅಮ್ಮನ ಮೇಲೆ ಇರೋ ಪ್ರೀತಿಯೆಲ್ಲ ನನ್ನ ಮೇಲೆ ತೋರಿಸಿದ್ಯಾ. ಚಿಕ್ಕ ವಯಸ್ಸಿನಿಂದಲೂ ಈ ಥರದೊಂದು ಸ್ನೇಹ ನನಗೆ ಸಿಗಲಿಲ್ಲ. ನಿನ್ನ ಸ್ನೇಹ ನನಗೆ ಸಿಕ್ಕಿದೆ. ನಾನು ಹೆಂಡತಿ ಅನ್ನೋ ಸ್ಥಾನವನ್ನೇ ಮರೆತುಬಿಟ್ಟೆ. ನನ್ನ ಜೀವನದಲ್ಲಿ ಒಂದು ಸೀರಿಯಸ್ನೆಸ್ ಗೊತ್ತಿಲ್ಲದೆ ನಾನು ನಿನ್ನ ಹತ್ರ ಚಿಕ್ಕ ಹುಡುಗಿಯಾಗಿ ಬಿಹೇವ್ ಮಾಡಿದೆ. ನನಗೆ ಕ್ಷಮಿಸ್ಬಿಡು. ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ಒಂದು ಹೆಣ್ಣಿನ ಜೀವನ ಒಡೆದೋದ ಕನ್ನಡಿಯ ಪಾತ್ರೆ ಥರ ಅಂತ. ಅದನ್ನು ನಾವೇ ಜಾಗ್ರತೆಯಾಗಿ ನೋಡ್ಕೋಬೇಕು. ಆ ಪಾತ್ರೆಯನ್ನು ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ. ಅವರದನ್ನು ಜಾಗ್ರತೆಯಾಗಿ ಒಡೆಯದೆ ನೋಡ್ಕೋತಾರ ಅನ್ನೋ ನಂಬಿಕೆ ಇದೆ. ಇನ್ಮೇಲೆ ನಾವಿಬ್ಬರು ಮೀಟ್ ಆದರೆ ನಮ್ಮಿಬ್ಬರ ಜೀವನವು ಪೂರ್ತಿಯಾಗಿ ಒಡೆದೋಗ್ಬಿಡುತ್ತೆ. ನಾನೊಂದು ಮೀನು, ಹೊರಗೆ ಬರಬೇಕಂತ ಆಸೆ ಪಡಬಾರ್ದು, ನೀರಲ್ಲೇ ಇರಬೇಕು. ನಾನು ಪುನಃ ಸಮುದ್ರಕ್ಕೆ ಹೋಗ್ಬಿಡ್ತೀನಿ. ನೀವು ಜಾಗ್ರತೆಯಾಗಿ ಹೊರಗಡೆ ಇರಿ. ಅದೇ ನಮ್ಮಿಬ್ಬರಿಗೂ ಒಳ್ಳೆಯದು. ನಾನು ಹೇಳೋದು ಅರ್ಥ ಆಯ್ತಾ ರೋಷನ್?